ಇವತ್ತಿನ ಜನರೇಷನ್‌ನಲ್ಲಿ ಪಾರ್ಟ್ನರ್ ಸೆಲೆಕ್ಷನ್ ಮಾಡ್ಬೇಕಾ ಅಂತ ಹೇಳಿದ್ರೆ ಅಥವಾ ಮಾಡುವಾಗ ಕೆಲವೊಂದಿಷ್ಟು ಬೇಸಿಕ್ ಕ್ವಾಲಿಟೀಸ್ ನಾವು ಅವರಲ್ಲಿ ನೋಡಬೇಕಾಗತ್ತೆ. ಹೆಣ್ಣಾಗ್ಲಿ, ಗಂಡಾಗ್ಲಿ ಅಥವಾ ಡಿಸ್ಕಷನ್ ಮಾಡಬೇಕಾಗತ್ತೆ ಮದುವೆಗಿನ್ನ ಮುಂಚೆ. ಯಾಕೆ ಅಂತ ಹೇಳಿದ್ರೆ ಒಂದ್ಸಲ ಲೈಫ್ ಟೈಮ್ ಇರುವಂಥದ್ದು. ಒಂದ್ಸಲ ಸೆಲೆಕ್ಷನ್ ಮಾಡ್ಕೊಬಿಟ್ರೆ ಲೈಫ್ ಟೈಮ್ ಇರಬೇಕಾಗತ್ತೆ. ಆಮೇಲೆ ಸೆಟ್ ಆಗ್ತಿಲ್ಲ, ಅದಾಗ್ತಿಲ್ಲ ಅಂತ ಹೊಡೆದಾಡ್ಕೊಂಡು ಡಿವೋರ್ಸಿಗೆ ಹೋಗೋಕ್ಕಿಂತ ಮುಂಚೆ ಅವರಲ್ಲಿ ಕೆಲವೊಂದಿಷ್ಟು ಕ್ವಾಲಿಟೀಸ್‌ನ ನೋಡಿ ಆಮೇಲೆ ಮದುವೆ ಆಗಿ. ಓಕೆ. ಬಿಫೋರ್ ಒಂದ್ಸಲ ಮಾತಾಡಿ. ನಿಮ್ಮ ಫ್ಯೂಚರ್ ಬಗ್ಗೆ, ನೀವಿರೋದ್ರ ಬಗ್ಗೆ ಎಲ್ಲ ಮಾತಾಡಿ. ಬಟ್ ಆ ಕ್ವಾಲಿಟೀಸ್ ಮಾತ್ರ ನೋಡಲೇಬೇಕಾಗತ್ತೆ. ಏನು ಆ ಕ್ವಾಲಿಟೀಸ್? ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಹಾಗೇನೇ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಕೌನ್ಸೆಲಿಂಗಿಗೆ ಚಾರ್ಜಸ್ಸು ಇರುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಏನು ನೋಡ್ಬೇಕು ನೀವು ನಿಮ್ಮ ಪಾರ್ಟ್ನರ್ ಸೆಲೆಕ್ಷನ್ ಮಾಡಬೇಕಾದ್ರೆ, ನಿಮ್ಮನ್ನ ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರಾ? ಅಥವಾ ಕಂಟ್ರೋಲ್ ಮಾಡುವಂಥ ಬುದ್ಧಿ ಅವರಲ್ಲಿದೆಯಾ? ಅದ್ ನೋಡ್ಬೇಕು. ಕೆಲವ್ರು ಕಂಡೀಷನ್‌ಗಳಾಕ್ತಾರೆ. ನಾನು ಮದುವೆ ಆಗ್ಬೇಕಂದ್ರೆ ಹಿಂಗಿರ್ಬೇಕು. ಲೈಫಲ್ಲಿ ಕಂಡೀಷನ್‌ಗಳಾಕಿ ಬದುಕಬಾರ್ದು. ಸೊ ಬೌಂಡರೀಸ್ ಇರ್ಲಿ. ಬಟ್ ಬೌಂಡರೀಸ್ ಅದು ಫ್ರೀಡಮಲ್ಲಿ ಇರಬೇಕು. ಕಂಡೀಷನ್‌ಗಳಾಕ್ದಾಗ ಯಾಕಂದ್ರೆ ಇದ್ಯಾವುದೇ ಇಂಟರ್ವ್ಯೂ ಜಾಬ್ ಅಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕೊಂಡು ಬದುಕೋದು. ಬಟ್ ಒಂದು ಕಲ್ಚರಲ್ಲಿ ಇದೀವಿ. ಅದು ಇಬ್ರಿಗೂ ಗೊತ್ತಿರಬೇಕು. ಬಟ್ ಕಂಡೀಷನ್ ಹಾಕಿದಾಗ ಜೀವನ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇಷ್ಟೇ ಚೌಕಟ್ಟಲ್ಲಿ ಸಮ್‌ಟೈಮ್ಸ್ ಅದನ್ನ ಮೀರಿ ಹೋಗಬೇಕಾಗತ್ತೆ. ಸಮ್‌ಟೈಮ್ಸ್ ಅದ್ರ ಒಳಗಡೆ ಇರಬೇಕಾಗತ್ತೆ. ಸೊ ಹೇಗ್ ಬರುತ್ತೆ ಸಿಚುವೇಷನ್‌ಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಬಟ್ ಹೇಳೋದು ಕಂಟ್ರೋಲ್ ಮಾಡುವಂಥ ಕಂಡೀಷನ್‌ಗಳು ಹಾಕ್ತಾರೆ ಅಂತ ಹೇಳಿದ್ರೆ, ಸೊ ನೋಡ್ಕೊಳ್ಳಿ ನಿಮ್ಗೆ ಕಂಫರ್ಟಬಲ್ ಆಗತ್ತಾ? ಬಿಕಾಸ್ ಲೈಫ್ ಟೈಮ್ ಅವರೆಲ್ಲೋ ಒಂದ್ ಕಡೆ ನಿಮ್ಮನ್ನ ಕಟ್ಟಿ ಹಾಕುವಂಥ ಪ್ರಯತ್ನನೂ ಮಾಡ್ತಿರ್ಬೋದು. ಆ ಕಂಡೀಷನ್‌ಗಳು ಹಾಕ್ಬಿಟ್ಟು. ಸೊ ಇದಿರಕೂಡ್ದು ಆಕ್ಚುಲಿ. ನೆಕ್ಸ್ಟು ಏನು ಅಂತ ಹೇಳಿದ್ರೆ, ಕೋಪ ಬಂದಾಗ ಹೇಗೆ ಬಿಹೇವ್ ಮಾಡ್ತಾರೆ ನೋಡಿ. ಕೆಲವರು ಕೋಪ ಬಂದಾಗ ಮನುಷ್ಯರಾಗಿರಲ್ಲ, ರಾಕ್ಷಸರಾಗಿರ್ತಾರೆ. ಅಥವಾ ಕೋಪನೇ ಹಿಡ್ಕೊಂಡು ಲೈಫ್ ಟೈಮ್ ಕ್ಯಾರಿ ಮಾಡ್ಕೊಂಡು ಸಂಬಂಧನೇ ಬಿಟ್ಬಿಡ್ತಾರೆ. ಇಂಥವ್ರು ಇದ್ದಾರೆ ಜಗತ್ತಲ್ಲಿ ಇವತ್ತು. ಇದೆಲ್ಲ ನೋಡ್ಕೋಬೇಕಾಗತ್ತೆ. ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಲೈಫ್ ಬಗ್ಗೆ ಏನ್ ತಿಳ್ಕೊತಾರೆ? ಕೋಪ ಅನ್ನೋದೇನು? ಪ್ರೀತಿ ಅನ್ನೋದೇನು? ಹೇಗೆ ತಿಳ್ಕೊಂಡಿದ್ದಾರೆ? ಸ್ವಲ್ಪ ಡಿಸ್ಕಷನ್ ಮಾಡ್ರೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಎಲ್ಲ ಜ್ಞಾನಿಯಾಗಿ ತಿಳ್ಕೊಂಡು ಬದುಕಬೇಕಂತ ಅಲ್ಲ. ಅಟ್‌ಲೀಸ್ಟ್ ಒಂದು ಸಮ್ ಮೆಚ್ಯೂರಿಟಿ ಇದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ನೀವ್ ಹೆಂಗಿದ್ದೀರಿ? ಅವ್ರು ಹೆಂಗಿದ್ದಾರೆ? ನಿಮಗೆ ಗೊತ್ತಾಗತ್ತೆ. ಓಕೆ ನಂಗೆ ಸೆಟ್ ಆಗ್ತಾರಾ? ಸೆಟ್ ಆಗಲ್ವಾ? ರೂಪದ ಜೊತೆಗೆ ಗುಣನೂ ಮುಖ್ಯ ಆಗತ್ತೆ. ಈ ತಿಳುವಳಿಕೆನೂ ತುಂಬಾ ಮುಖ್ಯ ಆಗತ್ತೆ ಲೈಫಲ್ಲಿ. ಅದಕ್ಕೋಸ್ಕರ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಫ್ಯಾಮಿಲಿ ಬಗ್ಗೆ ಅವ್ರ ಅಭಿಪ್ರಾಯ. ಯಾರ್ದೇ ಅವ್ರ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು. ಆ ಫ್ಯಾಮಿಲಿ ಬಗ್ಗೆ ಏನ್ ಒಂದು ಥಾಟ್ ಇದೆ? ಆ ಥಾಟ್ ಮೇಲೆ ನೀವು ಡಿಸೈಡ್ ಮಾಡ್ಬೋದು ಅವ್ರಿಗೆ ಕನ್ಸರ್ನ್ ಇದೆನಾ ಇಲ್ವಾ? ಅಥವಾ ಹಿರಿಯರಂದ್ರೆ ಏನಿದೆ ಥಾಟು? ಫ್ಯಾಮಿಲಿ ಕಲ್ಚರ್ ಅಂದ್ರೆ ಹೇಗಿದೆ? ಇದನ್ನ ಡಿಸ್ಕಷನ್ ಮಾಡಿದಾಗ ಅವರಲ್ಲಿ ಫ್ರೀಯಾಗಿ ಲೈಕ್ ಹೆಂಗಂದ್ರೆ ನಾರ್ಮಲ್ ಒಂದು ಡಿಸ್ಕಷನ್ ನಡೆದಾಗ ಗೊತ್ತಾಗತ್ತೆ ನಿಮ್ಗೆ. ಓಹ್! ಇವ್ರು ಯಾವ್ದಕ್ಕೆ ಜಾಸ್ತಿ ಒಲವು ಕೊಡ್ತಾರೆ? ಫ್ಯಾಮಿಲಿಗೆ ರೆಸ್ಪೆಕ್ಟ್ ಮಾಡ್ತಾರಾ? ಮಾಡಲ್ವಾ? ಫ್ಯಾಮಿಲಿ ಇಲ್ದಿರೋ ಲೈಫ್ ಬೇಕಾ? ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಅದಕ್ಕೆ ಈ ಡಿಸ್ಕಷನ್ ಮಾಡಿ ಅವರಲ್ಲಿ ಚೆಕ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಫ್ಯೂಚರ್ ಬಗ್ಗೆ ಮಾತು ಸ್ಟಾರ್ಟ್ ಮಾಡಿ. ಫ್ಯೂಚರ್ ಹೆಂಗಿರ್ಬೇಕಂತ ಇಷ್ಟಪಡ್ತಾರೆ? ನೀವ್ ಹೇಗಿರ್ಬೇಕಂತ ಅನ್ಕೊಂಡಿದ್ದೀರಿ? ನಿಮ್ಮ ಫ್ಯೂಚರ್ ಅವ್ರ ಫ್ಯೂಚರ್ ಸೆಟ್ ಆಗತ್ತಾ? ಅಥವಾ ಸಪೋಸ್ ನೀವು ಹೇಳೋ ರೀತಿ ಅವ್ರಿಗೂ ಇರಕ್ ಇಷ್ಟನಾ? ಇಲ್ವಾ? ಅಥವಾ ಡೆಡ್ ಅಪೋಸಿಟಾ? ಅದನ್ನ ನೋಡ್ಕೊಬೇಕಾಗತ್ತೆ. ಅಥವಾ ಓಕೆ ಫೈನ್ ನಾನ್ ಹೇಳಿದ್ರೆ ಕನ್ವಿನ್ಸ್ ಆಗ್ತಾರಾ? ಇಬ್ರು ಒಂದೇ ಫ್ಯೂಚರ್ ಕಡೆ ಹೋಗ್ತೀವಾ? ಸೊ ಇದೆಲ್ಲಾನು ಡಿಸ್ಕಷನ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದ್ಸಲ ನೀವು ಅದು ಹೋಗೋ ಒಂದು ವೇ ರಾಂಗ್ ಆಯ್ತು ಅಂತ ಹೇಳಿದ್ರೆ ಇಬ್ರು ಜೀವನ ಪೂರ್ತಿ ರಾಂಗ್ ಅಲ್ಲೇ ಇರ್ಬೇಕಾಗತ್ತೆ. ಸೊ ರೈಟ್ ಆಗ್ಲಿಕ್ಕೆ ಆಗಲ್ಲ. ಕಷ್ಟ ಆಗತ್ತೆ. ಹೊಂದಾಣಿಕೆ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟು ನಿಮ್ಮ ಇಷ್ಟಕ್ಕೆ ಕನೆಕ್ಟ್ ಆಗ್ತಾರಾ ಇಲ್ಲ ನೋಡಿ. ನಿಮಗೇನ್ ಇಷ್ಟ? ನಿಮಗೇನ್ ಕಷ್ಟ ಲೈಫಲ್ಲಿ? ನೀವ್ ಹೇಗ್ ಬದುಕ್ಬೇಕು ಅನ್ಕೊಂಡಿದೀರಿ? ಅವ್ರು ಹೇಗ್ ಬದುಕ್ಬೇಕು ಅನ್ಕೊಂಡಿದ್ದಾರೆ? ಲೈಫ್ ಅಂದ್ರೆ ಏನು ಅವ್ರ ಪ್ರಕಾರ? ನಿಮ್ ಪ್ರಕಾರ ಲೈಫ್ ಅಂದ್ರೆ ಏನು? ಸ್ವಲ್ಪ ಬೇಸಿಕ್ಸ್ ಇವೆಲ್ಲ. ಇದನ್ನ ತಿಳ್ಕೊಂಡೇ ಹೋಗ್ಬೇಕು. ನಾವು ಒಂದು ಶರ್ಟ್ ತಗೊಳ್ಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀವಿ. ಇದು ಬಾಳಿಕೆ ಬರುತ್ತಾ? ಒಳ್ಳೆ ಪ್ರೈಸ್‌ಗೆ ಇದೆಯಾ ಈ ಶರ್ಟು? ಕ್ವಾಲಿಟಿ ಬರುತ್ತಾ? ಗುಂಡಿಗಳು ಕರೆಕ್ಟ್ ಇದೆಯಾ? ಕಲರ್ ಚೆನ್ನಾಗಿದೆಯಾ? ಎಲ್ಲ ನೋಡ್ತೀವಿ. ಸೊ ಈ ವಿಚಾರದಲ್ಲೂ ಕೆಲವೊಂದಿಷ್ಟು ನಾವು ಹ್ಮ್, ಬೇಸಿಕ್ ಟೆಸ್ಟ್ ಅಂತ ನಾವು ಅವ್ರಿಗೆ ಗೊತ್ತಿಲ್ದಿರ ಮಾಡ್ಬೇಕಾಗತ್ತೆ ನನ್ನ ಪ್ರಕಾರ. ಓಕೆ. ಸೊ ಹೇಗನ್ನಿಸ್ತು ಪಾಯಿಂಟ್‌ಗಳು? ಕ್ಲಾರಿಟಿ ಇದೆಯಾ? ಇಲ್ವಾ? ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ ಅಗೇನ್ ಹೇಳ್ತಿದ್ದೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.